ಅಣ್ಣ ನಮಸ್ಕಾರ. ನಮಸ್ಕಾರ ಅಣ್ಣ. ಅಣ್ಣ ನಿಮ್ ಪರಿಚಯ ಮಾಡ್ಕೋಣ ಈ ವರ್ಷ. ಅಣ್ಣ ನನ್ನ ಪರಿಚಯ ಬಂದು ನನ್ನ ಹೆಸರು ಕುಬೇರಪ್ಪ ಅಂತಂದೇಳಿ. ಅಣ್ಣ ಕುಬೇರಪ್ಪ ಈಡಿಗ. ನಮ್ದು ಊರು ಬಂದು ಮೆದಿಕ್ನಾಳ್, ರಾಯಚೂರು ಡಿಸ್ಟಿಕ್, ಮಸ್ಕಿ ತಾಲೂಕು. ಟೋಟಲ್ ಟಗರ್ ಮರಿ ಎಸ್ ಅದಾವಣ? ಅಣ್ಣ ನನ್ನ ಹತ್ರ ಟೋಟಲ್ ಆಗಿ 21 ಅದಾವ. ಇಲ್ಲಿ ಒಂದ್ 25 ಇದ್ವು. ಈ ಬ್ಯಾಚ್ ಹಾಕಿದ್ವಿ, ಒಂದ್ 4 ಕೊಟ್ಟಿವಿ. ಮೊನ್ನೆ ವೀಕ್ ಇದ್ವು ತೆಗದಿವಿ. ಟಗರ್ ಮರಿ ಅಂದ್ರ ನಾನು ಹೊರಗೆ ಎಲ್ಲಿ ಕೆಲ್ಸ ಇನ್ನೊಂದ್ ತಲೆ ದುಡಿಯಾಕ ಇಷ್ಟ ಅಲ್ಲ. ನಮ್ ಕಾಲ್ ಮೇಲೆ ನಾನ್ ನಿಂದ್ರಬೇಕಂತಂದೇಳಿ ಎಲ್ಲ ನೋಡಿದಾಗ ಆಕಳ ಟಗರ್ ಮರಿ ಹಿಂಗ ಇದು ಹೊಲ್ದಾಗ, ಆಮೇಲೆ ಕೋಳಿ ಗಿಳಿ ನೋಡಿದಾಗ ಟಗರ್ ಮರಿಯಾಗಿಂದ ಲಾಭ ಬೇಸೈತಿ ಅಂತ ಹೇಳಿ ಟಗರ್ ಮರಿ ಹಾಕಿನಿ. ಇವಾಗ ಸಂತಿಗೆ ಇವನ್ ತರಕ್ ಹೋತಿರಣ್ಣ? ಹೌದಣ್ಣ. ಅಲ್ಲಿ ಸಂತೆಗೆ ಯಾವ ತರ ಸೆಲೆಕ್ಟ್ ಮಾಡ್ತೀರಣ್ಣ? ಸಂತ್ಯಾಗ ಬಂದು ಉದ್ದ ಒಂದ್ ಸ್ವಲ್ಪ ಹೈಟ್ ಆಗಿರವು, ಕಾಲಿಗೆಲ್ಲ ಉದ್ದ ಬಿರ್ಸಿರೋ ನೋಡ್ಕೊಂಡು ತಗೊಂತೀವಿ. ವೀಕ್ ಇರಂಗಲ್ಲ ಅಂತ ನೋಡಿ ತಗೊಂತೀವಿ. ಅಂತ ತಗಂದ್ರನು ಒಂದ್ ಲಾಟ್ನೆ ಒಂದ್ 20-25 ಮರಿಯಾಗ 1, 2, 3, ಒಂದ್ 5 ತನಕ ವೀಕ್ ಇರೋ ಬರ್ತಾವ. ನಮ್ಮ ಒಂದ್ 4 ಮನೆ ವೀಕ್ ಇರೋ ಇದ್ದು ಅಂತ ಒಳ್ಳೆ 4 ತೆಗ್ದಿವಿ, ಉಳಿಕೆದ್ದು ಅದಾವ. ಅಣ್ಣ ಇವ್ ಸಂತಿಲೇಸ್ ಬಂದ್ಗಡೆ ಇವಕ್ ಇಂಜೆಕ್ಷನ್ ಕೊಡೋದಾಯ್ತು? ಇದಕ್ಕೆ ವ್ಯಾಕ್ಸಿನ್ ಸಂತಿಯಿಂದ ಬಂದ್ಮೇಲೆ ವ್ಯಾಕ್ಸಿನ್ ಇರುತ್ತೆ. ಅಲ್ಲಿಂದ ಬಂದ್ಮೇಲೆ ಒಂದು 3 ವ್ಯಾಕ್ಸಿನ್ ಇರ್ತಾವ. ಅವು ಈಗ ವ್ಯಾಕ್ಸಿನ್ ನಮ್ಮ ಡಾಕ್ಟರ್ ಇರ್ತಾರಲ್ಲ, ವೆಟನರಿ ಡಾಕ್ಟರ್, ಗೌರ್ಮೆಂಟ್ ಡಾಕ್ಟರ್, ಅವ್ರ ಸರಿಯಿಂದ ಅವ್ರು ಏನೇನ್ ಕೊಡ್ಬೇಕು ಹೇಳ್ತಾರ ಅವನ್ನೆಲ್ಲ ಮಾಡ್ತೀವಿ. ಫಸ್ಟ್ ಈಗ ತಂದ ಮೇಲೆ 1 ವಾರ ಮೇವಿಗೆ ಸೆಟ್ ಆಗಲ್ಲ, ಕಾಳು ತಿಂದಿರಲ್ಲ, ಅಲ್ಲಿ ಬರೀ ಹಾಲು ಕುಡ್ದಿರೋದು ಬೇಸಿ ದಪ್ಪ ಮಾಡಿ ಕೊಟ್ಟಿರ್ತಾರ ಅವ್ರು. ಇಲ್ಲಿ ಬಂದ್ ಕೂಡ 1 ವಾರ 15 ದಿನ ಸೊರಗ್ತಾವ. ಅವಕ್ಕೆಲ್ಲ ಡಾಕ್ಟರ್ ಹೇಳ್ತಾರ ಕ್ಯಾಲ್ಸಿಯಂ ಸಿರಪ್, ಆಮೇಲೆ ಡಿವಾರ್ಮಿಂಗ್, 3 ತರ ವ್ಯಾಕ್ಸಿನ್ ಇರ್ತಾವ. ಅವೆಲ್ಲ ಮಾಡಂತ ಹೇಳ್ತಾರ. ಅವ್ರಲಿಂದ ವ್ಯಾಕ್ಸಿನ್ ಮಾಡಿ ಕಸಿ ಅವಾಗಿಂದ ಸ್ಟಾರ್ಟ್. ಅಂದ್ರೆ ನೀವು ಇದ ಮೊದಲೇ ಬರೋಣ ಮಾಡಿರೋದು? ಇದಕ್ ಮುಂಚೆ ಮಾಡಿದ್ರಿ ಅಣ್ಣ? ಅಣ್ಣ ನಂದು ಇದು ಫಸ್ಟ್ನೇ ಬ್ಯಾಚ್. ನಾನು ಫಸ್ಟಿಗೆ ಅಲ್ಲಿ ಇಲ್ಲಿ ಅಡ್ಡಾಡ್ತಿದ್ದೆ. ಈಗೆಲ್ಲ ಬಿಟ್ಟು ನಾನು ಡ್ರೈವಿಂಗ್ ಫೀಲ್ಡ್ ಇತ್ತು, ಗಾಡಿಗಳಿದ್ವು. ಅವ್ ಗಾಡಿ ಎಲ್ಲ ತೆಗ್ದಿ ಹೊಲ ಮಾಡ್ಕೊಂಡಿರ್ಬೇಕಂತ ಹೇಳಿ ಇದು ಫಸ್ಟ್ನೇ ಬ್ಯಾಚ್. ಅಂದ್ರೆ ಅಣ್ಣ ಬೆಳಗ್ಗೆಯಿಂದ ಬೆಳಗ್ಗೆ ಏನು ಕೊಡಲ್ಲ. ಬೆಳಗ್ಗೆ ಈಗ ಒಂದು 15 ದಿನದಿಂದ ಏನ್ ಮಾಡಿವ ಅಂದ್ರ, ಬೆಳಗ್ಗೆ ಇಬ್ಬನಿ ಇರ್ತಲ್ಲ, ಇಬ್ಬನಿಗೆ ಮರಿ ಹಸಿವು ಮೇವು ತಿನ್ನವಲ್ತು. ನಾವ್ ಹೊರಗಡೆ ಬಿಡಲ್ಲ ಇವನ್ನ. ಇಲ್ಲೇ ಇದ ರೂಮ್ನಾಗ ಏನ್ ಇರ್ತಾವ ಇಲ್ಲಿ ತಿಂತಾವ. ಹಸಿ ಹುಲ್ಲು ಇದು ಇಬ್ಬನಿ ಇರ್ತಲ್ಲ, ಬೆಳಗ್ಗೆ ತಿನ್ನಲ್ಲ. ಆ ಕಾರಣಕ್ಕ ಒಣ ಹುಲ್ಲು, ನೆಲ್ಲುಲ್ಲು ಬರ್ತಲ್ಲ, ನಮ್ಮ ಆಕಳಕ್ ತಂದಿದ್ವಿ. ಅದ ಹಾಕಮ್ಮ ನೋಡಮ್ ತಿನ್ನಮ್ಮ ಇಲ್ಲ ತಿಂತಾವ ಇಲ್ಲ ಅಂತಂದೇಳಿ ಹಾಕಿ ನೋಡಿದ್ವಿ. ಅವಾಗ ಒಣ ಹುಲ್ಲು ಬೇಸ್ ತಿನ್ನಕತ್ತಿದ್ವು. ಅವತ್ತಿನಿಂದ ಕಂಟಿನ್ಯೂ ಮಾಡಿ ಬೆಳಗ್ಗೆ ಒಣ ಹುಲ್ಲು ಹಾಕ್ತೀನಿ. ಒಣ ಹುಲ್ಲು ಎದಕ್ ಹಾಕ್ತೀನಿ ಅಂದ್ರೆ ಆಗ್ತಿದ್ದಲ್ಲ, ನಮ್ಮ ಹಸಿದ ಇದು ಇಬ್ಬನಿ ಇರಾಕ ಇವ್ ತಿನ್ನಂಗಿಲ್ಲ. ಬೆಳಗ್ಗೆ ಒಂದ್ ಟೈಮ್ ಒಣ ಹುಲ್ಲು ಹಾಕ್ತಿವಿ. ಆಮೇಲೆ ಒಂದ್ 10 ಗಂಟೆ ಸುಮಾರೆಲ್ಲ ಮತ್ತೆ ಇಬ್ಬನಿ ಆರಿದ್ಮೇಲೆ ಒಂದ್ ದಿನಕ್ಕೆ 3-4 ಟೈಮ್ ಮೇವು ನಾವ್ ಹಾಕಿವಿ. ನೇಪೇರವು ಅಂತ ಮೇವು ಅದನ್ನ ತಗೊಂಬಂದು ಚಾಪ್ ಕೊಟ್ರೆ ಐತಿ ನಮ್ದು. ಆ ಕೊಯ್ಕೊಂಬಂದು ಚಾಪ್ ಕೊಟ್ರಿ ಮಿಷನ್ ಹಾಕಿ ಸಣ್ಣಾಗಿ ಪೀಸ್ ಹೊಡಿತೆ. ಆ ಪೀಸ್ ಹೊಡೆದ್ ನಾವು ಟಗರಿಗೆ ಹಾಕ್ಯಂತೀವಿ 3 ಟೈಮ್. ಮತ್ತೆ ಸಾಯಂಕಾಲ ಇನ್ನ ಕಾಳು ಮೆಕ್ಕೆಜೋಳ ಒಂದು 200 ಗ್ರಾಮ್ ಲೆಕ್ಕ ಇಡ್ತೀವಿ ನಾನು. ಕೆಲವೊಬ್ರು ಏನ್ ಅಂತಾರಣ್ಣ, ಇವಾಗ ಹಸಿ ಮೇವ್ ಕೊಟ್ರ ಮರಿ ಅಷ್ಟ್ ಚೆನ್ನಾಗಿ ಬರಲ್ಲ ಅಂತಾರ, ಅದ್ರ ಬಗ್ಗೆ ಏನ್ ಹೇಳ್ತಾರಣ್ಣ? ಅದ್ರ ಬಗ್ಗೆ ನನಗೆ ಐಡಿಯಾ ಇಲ್ಲ. ಚೆನ್ನಾಗಿ ಬರಲ್ಲ ಅಂದ್ರೆ ಮತ್ತೆ ಅವ್ರು ಒಪ್ನೇನ್ ಹೇಳಿರ್ತಾರ. ನಾವಂತ್ರ ಒಣ ಹುಲ್ಲು ಈಗ ಪ್ರೆಸೆಂಟ್ ಈಗ ಒಂದ್ 15 ದಿನ ಅಷ್ಟೇ ಆಯ್ತು ಕೊಡಕ. ಹುಲ್ಲು ಕೊಟ್ಟಿವಿ. ಯಾರು ಹುಲ್ಲು ಕೊಟ್ಟಿರಲ್ಲ, ನಾನು ಎಲ್ಲಿ ನೋಡಿಲ್ಲ. ಹೌದಣ್ಣ, ನಾವು ನೋಡಿದ ಪ್ರಕಾರ ಒಟ್ಟಾಗಿರ್ಬೋದು ಎಲ್ಲ ಕೊಡ್ತಾರೆ, ಹುಲ್ಲು ಕೊಡ್ತಾರೆ. ಹೌದಣ್ಣ, ನಮ್ ತಲೆ ಒಟ್ಟು ಸ್ಟಾಕ್ ಇಲ್ಲ. ಇದ ಫಸ್ಟ್ ನಾವು ಸಡನ್ಲಿ ಡಿಸೈಡ್ ಮಾಡಿ ಕೇಸ್ ತಗೊಂಡಿದ್ರಿಂದ ಒಟ್ಟು ಎಲ್ಲಿ ತಂದಿಲ್ಲ. ಇದು ಹಾಕ್ಲಕ್ಕಿತ್ತಲ್ಲ ನೋಡಮ್ಮ ಅಂತ ಹೇಳಿ ಹಾಕಿದ್ವಿ. ಚೆನ್ನಾಗಿ ತಿನ್ನೋದ್ರಿಂದ ಅವತ್ತಿನಿಂದ ಒಣ ಹುಲ್ಲು ಹಾಕಕೈತೀನಿ. ಹುಲ್ಲನ್ನ ಚೆನ್ನಾಗಿ ತಿಂತಾವಣ್ಣ, ಬೇಸ್ ತಿಂತಾವು. ಆಮೇಲೆ ಹಸಿ ಮೇವಿನಿಂದ ಗ್ರೋತ್ ಬರಲ್ಲ ಅಂತಾರ. ನನ್ನ ಹತ್ರ ಏನು ಪ್ರಾಬ್ಲಮ್ ಬಂದಿಲ್ಲ. ಈಗ ನಾನು 3 ತಿಂಗಳ ಆತಣ ತಂದು, 3 ತಿಂಗಳದ ಈ ಲೆಕ್ಕಕ್ಕೆ ಬಂದವಣ. ಅಂದ್ರೆ ನೀವು ಈ ಮರಿ ತರಕಿನ ಮುಂಚೆಕ ನೀವು ಒಟ್ಟು ಅದು ಯಾವ್ದೇನು ಕಲೆಕ್ಟ್ ಮಾಡಿದ್ರಣ್ಣ? ಒಟ್ಟು ಅದೆಲ್ಲ ಮಾಡ್ಬೇಕಣ್ಣ. ಫಸ್ಟಿಗೆ ಮರಿ ತರಕಿನ ಮುಂಚೆಕ ಅವೆಲ್ಲ ರೆಡಿ ಮಾಡ್ಕೋಬೇಕು. ಅಂದ್ರೆ ನಾವೇನು ಸಡನ್ಲಿ ಡಿಸೈಡ್ ಅದ ಮರಿ ಸಾಕ್ಬೇಕಂತ ನಮ್ದು. ಹಂಗಾಗಿ ನಾವು ಫಸ್ಟ್ ಏನ್ ಒಟ್ಟು ಹಿಡ್ದಲ್ಲ. ಈ ಸಲ ಏನೈತಲ್ಲ ತೊಗರಿ ಒಟ್ಟು, ಶೇಂಗದ ಒಟ್ಟು ಇಂಥವೆಲ್ಲ ಹಿಡಿಯಕ್ ನಾವು ಆಗಲೇ ರೆಡಿ ಮಾಡ್ಕೊಂಡಿವಿ. ಈ ತೊಗರಿ ಕೊಯ್ದುಕೊಳ್ಳಿ ಕಟಾವ್ ಆದ್ಮೇಲೆ ತೊಗರಿ ಒಟ್ಟು ಹಿಡ್ಕೊಂತೀವಿ. ಶೇಂಗದ ಒಟ್ಟನು ಬದ್ಲಿ ಕಡೆ ಹೇಳಿ, ನಮ್ ಭಾಗದಾಗ ಕಡಿಮೆ ಶೇಂಗಾ ಹಾಕದು. ಈ ಲಿಂಗಸೂರು ತಾಲೂಕ್ನೇ ಒಂದ್ ಸ್ವಲ್ಪ ಹೈಯೆಸ್ಟ್ ಹಾಕಲ್ಲ ಹೇಳಿದೀನಿ. ಅವ್ರೆಲ್ಲ ಆ ಕಡೆಯಿಂದ ಒಟ್ಟು ನಾವ್ ತಗೊಂಡ್ಬರ್ತೀವಿ. ಆಮೇಲೆ ಈ ತಗನಕ್ಕಿನ 1 ತಿಂಗಳ ಮುಂಚೆಕ ನಾ ಮೇವ್ ಹಾಕಿದ್ದೆ. ಈಗ ಆಮೇಲೆ ನೋಡಂತ ನೀವು ಒಂದ್ ಅರ್ಧ ಎಕರೆ ಮೇವ್ ಹಾಕಿ ನಾನು. ಆ ಮೇವು ಒಂದ್ 3 ಫೀಟ್ 4 ಫೀಟ್ ಬಂದ ಮೇಲೆ ನಾನು ಮರಿ ತಗೊಂಬಂದಿದ್ದೆ. ಮರಿ ಸಾಕಾದ ಎಡವಿರಣ್ಣ ಏನ ಕರೆಕ್ಟ್ ಆಗಿ ಮಾಡಿದಿರಣ್ಣ? ಇಲ್ಲಣ್ಣ, ಎಡವಿದಂದ್ರ ಕಾಮನ್ ಆಗಿ ಎಲ್ಲರೂ ಫಸ್ಟಿಗೆ ಅನುಭವ ಇಲ್ಲಾರ್ದು ಏನನ್ ಆಗೋದು ಸಹಜ. ಒಂದ್ ಏನಾಗಿತ್ತಂದ್ರ ಫಸ್ಟಿಗೆ ನಾವ್ ಮರಿ ತಂದು 1 ತಿಂಗಳವರೆಗೆ ಉಚ್ಚಿಗೆ ಅನ್ನೋದು, ಜ್ವರ ಬರೋದು ಇಂಥವೆಲ್ಲ ಆತಿರ್ತಾವ. ಕೆಮ್ಮು ನೆಗಡಿ ಇಂಥವೆಲ್ಲ ಆತಿರ್ತಾವ. ಅವಾಗ ಒಂದ್ ಮರಿ ನನ್ ತಲೆ ಡೆತ್ ಆಯ್ತು ತಂದಿದ್ದು. ಅಂದ್ರೆ ನಾನ್ ಜಲ್ದಿ ಟ್ರೀಟ್ಮೆಂಟ್ ಕೊಡ್ಸ್ಲಿಲ್ಲ ಅದಕ್ಕ ಫಸ್ಟ್ ಟೈಮ್ ಅಲ್ಲ. ನಾವು ನಾರ್ಮಲ್ ನೆಗಡಿ ಬಂದ್ರ ಅವಕ್ಕೇನ್ ಆಗಲ್ಲ ಅನ್ನೋ ಲೆಕ್ಕದಾಗ ನಾವ್ ಇದ್ ಮಾಡಿದ್ವಿ. ಒಂದ್ ಮರಿ ಡೆತ್ ಆಯ್ತು. ಆವಾಗ್ಲಸ್ ನಾವು ಯಾವ್ದು ಏನಾದ್ರನ್ನ ಜಲ್ದಿ ಇದ್ ಮಾಡಲ್ಲ. ಸಡನ್ಲಿ ಡಾಕ್ಟರ್ ಕರ್ಕೊಂಡ್ ಅದಕ್ಕೆ ಏನೈತಿ ಟ್ರೀಟ್ಮೆಂಟ್ ಕೊಡಿಸ್ವಿ. ಫಸ್ಟಿಗೆಲ್ಲ ಒಂದ್ 15-20 ದಿನ ಅವ್ರ ಟ್ರೀಟ್ಮೆಂಟ್ ಅವರೇ ಬಂದ್ 2 ದಿನಕ್ಕೆ 3 ದಿನಕ್ಕ ನಾವು ಸಟ್ ಆಗೋವರೆಗೆ ಬಂದು ಹೇಳ್ಕೊಟ್ಟು ಹೋಗ್ತಿದ್ರು. ಆಮೇಲೆ ಪ್ರೈವೇಟ್ ವೆಟನರಿಯಾಗ ಮೆಡಿಸಿನ್ ಹೇಳಿದ್ರು ಅವ್ರು.
ಅವೆಲ್ಲ ತಂದ್ ಇಟ್ಕೊಂಡಿರ್ತೀವಿ. ಇದಕ್ಕೇನ್ ಬಂದ್ರೆ ನಗಡಿ ಕೆಮ್ಮು ಇಂಥವೇನ್ ಬಂದ್ರೆ ಅದಕ್ಕೆ ಅಂತದ ಅಲ್ಲಿ ಬರ್ಕೊಂಡಿರ್ತೀವಿ. ಅದಾವಣ ಟ್ಯೂಬ್ಗಳೆಲ್ಲ ಅದಾವ, ಅವಕ್ಕ ಇಲ್ಲಿ ಇರ್ತಾವ. ತಗೊಂಡ್ ಕೇಸ್ ನಾವು ನಗಡಿ ಬಂತು ಕೆಮ್ಮು ಬಂತು ಇಲ್ಲ ಉಚ್ಚಿಗೆನಕೈತಿ ಅಂದ್ರೆ ಅದಕ್ ಮಾಡ್ತೀವಿ. ಆಮೇಲೆ ಒಂದ್ ತಿಂಗಳು ಅಷ್ಟೇ ಉಚ್ಚಿಗೆನದ, ಆಮೇಲೆ ದೊಡ್ಡ ವಾತಾತ ಉಚ್ಚಿಗೆನಲ್ಲ. ಉಚ್ಚಿಗೆನದ ಅಂದ್ರೆ ನಾವು ಫಸ್ಟ್ ಮರಿ ತಂದಾಗ ಹಾಲು ಕುಡಿದಿರ್ತಾವಲ್ಲ ಅಲ್ಲಿ, ಮತ್ತೆ ತಾಯಿ ಹಾಲು ಎದೆ ಹಾಲು ಕುಡಿದಿರ್ತಾವ. ಈ ಕಡೆ ನಾವು ತಂದುಕೊಳ್ಳೆ ಅದ ಕಾರಣಕ್ಕ ಸಡನ್ಲಿ ಹಾಲು ಬಿಡ್ತಾವಲ್ಲಣ್ಣ, ಅವಾಗ ಈ ಫುಡ್ ಡೈಜೆಷನ್ ಆಗ್ಲಾರ್ದ ಉಚ್ಚಿಗೆನದ ಅದ್ ಮಾಡ್ತಾವ. ಮೆಡಿಸಿನ್ ಎಲ್ಲ ಕರೆಕ್ಟ್ ಕೊಟ್ರೆ ಏನಾಗಲ್ಲ. ಇವ ರಕ್ತದಾಗ ಎಷ್ಟು ಕೊಂತಂದ್ರ ಉತ್ತಮ? ರೊಕ್ಕದಾಗ ಅಂದ್ರ ನಾವು ಚಲೋ ಮರಿ ಆರಿಸಿಂದು ಚಲೋತ್ನ ರೇಟ್ ಈಗ ಮರಿ ಮೇಲೆ ಡಿಪೆಂಡ್ ಇರುತ್ತ. ಈಗ ಸಂತೆಕ್ ಹೋದಾಗ ಯಾವನ ಕಾಯಿಲೆ ರೋಗ ಇರೋ ಮರಿ ಎಲ್ಲ ಬರ್ತಿರ್ತಾವ. 3,000 3,500 4,000 ಅದ್ರೊಳಗನ ಸಿಗ್ತಿರ್ತಾವ. ಅಂತ ಮರಿ ತಂದು ಮೇಂಟೈನ್ ಮಾಡ್ಕೊಂಡು ಅದೇ ರೊಕ್ಕ ಬರ್ತ ಅಲ್ಲಿಗೆ. ಈಗ ನಾವು ಮಿನಿಮಮ್ 3,000 4,000 ಕೊಟ್ಟಂದ್ವಿ ಅಂದ್ರೆ ಅದಕ್ಕೆ 2,000 ಖರ್ಚು ಮಾಡಿದ್ರೆ ಚಲೋ ಆಗತ್ತ. ಅಂತವೆಲ್ಲ ತರೋದಕ್ಕಿಂತ ಚಲೋ ಒಂದ್ 5,000 6,000 ರೇಂಜ್ನಾಗ ತಗೊಂಬಂದ್ರೆ ಒಳ್ಳೇದ. 6,000 ರೇಂಜ್ನಾಗ ಒಂದು 3 ತಿಂಗಳು 3.5 ತಿಂಗಳು ಚಲೋ ಮರಿ ಸಿಗ್ತಾವ. ಆ ರೇಂಜ್ನಾಗ ತಗೊಂಬಂದ್ರೆ ಒಳ್ಳೇದು. ಅದು ನಾವು ಹೋಗಿ ಮಾರ್ಕೆಟ್ ತರೋದಕ್ಕಿಂತ ಇಲ್ಲಿ ನಮ್ ಸುತ್ತಮುತ್ತ ಊರು ಹಳ್ಳಿ ನಮ್ದು ಈ ಕಡೆ ಕುರಿಗಾರ ಇರ್ತಾರ, ಅಲ್ಲಿ ಅಟ್ಟಿ ಇರ್ತಾವಲ್ಲ ಅಂತಲ್ಲಿ ವೇಕೇಶ್ 4-5 ಮರಿ ಸಿಗ್ತಿರ್ತಾವ. ಅಂತಲ್ಲಿ ತಗಂದ್ರೆ ನಮ್ಗೂನು ಚಲೋ ಇರ್ತ. ಈಗ ಯಾಕಂದ್ರೆ ಸಂತೆ ಮೋಸ ಮಾಡ್ತಾರ, ಇಲ್ಲಿ ನಮ್ಗೆ ಗೊತ್ತಿದ್ದಾರ ಮೋಸ ಮಾಡಲ್ಲ. ಸಿಕ್ಕ್ರೆ ಇಲ್ತ ನಮ್ಗೆ ಸಿಗ್ಲಿಲ್ಲ ಅಂದ್ರೆ ಸಂತಿಗೆ ಹೋಗಿ ಚಲೋ ಇಲ್ಲ ಅನುಭವ ಇರೋ ಕರ್ಕೊಂಡ್ ಹೋಗಿ ತಗಂದ್ರೂ ಒಳ್ಳೇದು. ಫಸ್ಟ್ ಟೈಮ್ ಮಾಡಾರ ಮರಿ ಸೆಲೆಕ್ಟ್ ಮಾಡೋದು ಫಸ್ಟ್ನೇದ್ ನೀವ್ ಅಂದಂಗ. ಈ ಮರಿ ಸೆಲೆಕ್ಟ್ ಮಾಡಕಂದ್ರ ಹೊಸಬ ಅದನಂದ್ರ ಆತಿಗೆ ಏನು ಗೊತ್ತಿರಲ್ಲ. ಅಲ್ಲಿ ನಾವು ಡೈರೆಕ್ಟ್ ಆಗಿ ಹೋದ್ರೆ ಏನಾಗತ್ತ, ಎಲ್ಲ ಏನಾನ ಪ್ರಾಬ್ಲಮ್ ಇರೋ ಮರಿ ಸಿಕ್ಕ್ರ ನಂದ್ ಈಗ ಏನಲ್ಲ ಏನೋ ಒಂದ್ 4 ವೀಕ್ ಸಿಕ್ಕಿದ್ವು ಅಂದ್ವಲ್ಲ ಹಂಗತಿ ಆತಿರ್ತಾವ. ಅನುಭವ ಇರೋರಂತ್ರ ನಮ್ಮ ಹಳ್ಳಿಗೊಳಗ ಸಾಕಷ್ಟು ಜನ ಇರ್ತಾರ, ಅಂತರ್ ಕರ್ಕೊಂಡ್ ಹೋಗಿ ತಗೋಬೇಕಂತ ನಂದು. ಆಮೇಲೆ ಮೇವಿಂದ ಅಂದ್ರ ಅವ್ರು ಹೊರಗ್ ಬಿಟ್ಟು ಮೇಯ್ಸ್ನಂದ್ರ ಏನು ಮೇವಿನ ಅವಶ್ಯಕತೆ ಇರಲ್ಲ. ನಮ್ ಸೈಡ್ ಹಂಗಂದ್ರ ಇಲ್ಲಿ ನಮಗ್ ಹೊರಗ್ ಮೇಯ್ಸಕ್ ಚಾನ್ಸ್ ಇಲ್ಲ. ಇಲ್ಲಿ ಹೋಗಕ ಸುತ್ತಮುತ್ತ ಹೊಲಗಳದಾವ, ದಾರಿನಿಲ್ಲ, ಇರೋದೊಂದ್ 6 ಫುಟ್ ದಾರಿ ಐತಿ, ಅದಕ್ಕೆ ಹೊರಕ್ ಹೋಗಕ್ ಚಾನ್ಸ್ ಇಲ್ಲ. ಬೈಕ್ ಗಾಡಿ ಅಡ್ಡಾಡ ಕಷ್ಟ ಬರ್ತಾ. ಹಂಗಾಗಿ ನಾವೇನ್ ಮಾಡಿವಿ, ಇಲ್ಲೇ ಮರಿಗೆ ಮೇವ್ ಹಾಕಿದ್ವಲ್ಲ ಫಸ್ಟ್ 1 ತಿಂಗಳು ಮುಂಚೆಕ್ ಮೇವ್ ಹಾಕಿದ್ವಿ. ಮೇವ್ ಬಂದ ಕೂಡ ಮರಿ ತಗೊಂಬಂದ್ವಿ, ಅಲ್ಲಿಂದ ಕಂಟಿನ್ಯೂ ಐತೆ. ಈಗ ಹೊರಗಡೆ ಬಿಟ್ಟು ಮೇಯ್ಸದ್ ಚೆನ್ನಾಗಂತೀರ ಅಣ್ಣ, ಏನು ಒಳಗಡೆನ ಇದ್ರೆ ಚೆನ್ನಾಗತ್ತ ಮರಿ? ಹೊರಗ್ ಬಿಟ್ಟು ಮೇಯ್ಸಿದ್ರ ಜಲ್ದಿ ಗ್ರೋತ್ ಬರ್ತಾವ ಅಂತ ಹೇಳ್ತಾರಣ್ಣ. ನಮ್ ತಲ್ಲಿ ಏನ್ ಅಂತ ಡಿಫ್ರೆಂಟ್ ಅನ್ಸಿಲ್ಲ ನನಗ. ನಾನು ಒಳಗಾದ್ರೂ ಚೆನ್ನಾಗಿ ಬಂದವ. ಅಂದ್ರ ಸೇಮ್ ಹೊರಗ್ ಬಿಟ್ಟು ನಾವು ಅಡ್ಡಾಡಿದ್ರ ಏನ್ ಮೇಯ್ತಿಂತಾವ ಅದೇ ನಾವ್ 1 4-5 ಸರಿ 1 2 ಸರಿ ಹೆಚ್ಚಿಗೆ ಹಾಕಿದ್ರ ಆಯ್ತಲ್ಲ, ಇಲ್ಲೇ ಹಾಕಿದ್ರೆ ಅಲ್ಲೇ ಗ್ರೋತ್ ಬರ್ತ. ಈಗ ನಮ್ ಒಳಗ್ ಮೇಯ್ಸದ್ ಹೊರಗಂದ್ರ ಈಗ ಹೆಂಗೈತಿ, ಎಲ್ಲಾ ಸುತ್ತಮುತ್ತ ಹೋಗ್ಬೇಕು ಮೇಯ್ಸ್ಬೇಕು, ಮಳಿ ಚಳಿ ಎಲ್ಲದ್ರಾಗ ಅಡ್ಡಾಡ್ಬೇಕು, ಬಿಸಿಲಂದ್ರ ಅಡ್ಡಾಡ್ಬೇಕು. ಹೊರಗಂದ್ರ ಬದ್ಲಿ ನಂಬಿಕೆ ಅಂದ್ರ ಈಗ ಹೊರಗ್ ನಂಬದ್ಕಿನ ನಾವೇ ಮೇವ್ ಹಾಕಿದ್ರ ಯಾರು ನಮ್ ಏನ್ ಅನ್ನೋರಿಲ್ಲ ಏನಲ್ಲ, ನಮ್ ಮೇವ್ ಇರ್ತ. ನಾವು ಒಂದೇ ಸರಿಕೆ ಬೇಕಾರ ಈಗ ಏನ್ ನೀವು ತಂದಿನಲ್ಲ ಬಾದ್ಲಿ ಇವು ಇದ್ರ ತುಂಬಾ ನೀವು ಹಾಕಿದ್ರ ಒಂದ್ಸಲಕ್ಕ ಮಧ್ಯಾಹ್ನ ತನಕ ಹಾಕದ್ಬೇಕಲ್ಲ. ಒಂದ್ ದಿನಕ್ಕೆ 2 ಟೈಮ್ ಬೇಸ್ ತುಂಬಿಸ್ಬಿಟ್ರೆ 2 ರಿಂದ 3 ಟೈಮ್ ಸರಿ ಹೋಗ್ತ. ಈಗ ಹೊರಗ್ ಹೋಗ್ಬೇಕಂದ್ರ ನಾವ್ ಎಲ್ಲಿಗೆ ಹೋಗಕ್ಕಿರಲ್ಲ ಬರಕಿರಲ್ಲ, ಅದ್ರಿಂದ ಅಡ್ಡಾಡ್ಬೇಕು. ಆಮೇಲೆ ಸುತ್ತಮುತ್ತ ಹೊಲ್ದಾರ ಎಲ್ಲಾರು ಬೈತಾರ, ಜಗಳ ತಕ್ಕನ ಇರ್ತಾರ. ಅವ್ರ ಹೊಲ್ದಕ್ ಹೋದ್ರ ಬೇರೆ ಇರ್ತಾರ. ಅಂದ್ರೆ ಕಂಟಿನ್ಯೂ ಆಗಿ ಒಂದ್ ಆಳನ ಇರ್ಬೇಕು. ಆಮೇಲೆ ಹಿಂಗ್ ಒಳಗ್ ಸಾಕಿದ್ರ ಒಂದ್ ಸ್ವಲ್ಪ ಹಂಗ ನಡಿತಾನ. ನಾವ್ ಎಲ್ಲ ಅಡ್ಡಾಡಿದ್ರ ನಡಿತ ಅಂದ್ರೆ ಅದಕ್ಕೇನ್ ಕರೆಕ್ಟ್ ಆಗಿ ನೀರ್ ಇಟ್ಟು ಕಸಿ ಮೇವೆಲ್ಲ ಹಾಕಿ ಹೋದ್ರ ನಡಿತಾನ. ಈ ಮರಿ ಕಂಬು ಇವು ಏನ ಕಿತ್ತಿದ್ರಿ ಅಣ್ಣ ಬಾಳ ಸ್ಪೆಷಲ್ ಆಗಿ ಕಾಣಕಿದ್ದಾವ? ಮರಿಗೆ ಕಂಬು ಕಿತ್ತಿನಣ್ಣ. ಎದಕ್ ಕಿತ್ತಿನಪ್ಪ ಅಂದ್ರ ಇವು ಕಿತ್ಲಿಲ್ಲ ಅಂದ್ರ ಈಗ ಇದ್ರಾಗ 1-2 ಕಿತ್ಲಾರ್ದು ಅದಾವ. ಈಗ ಅಲ್ಲಿ ಐತಿ ನೋಡೋಣ ಮೂಲೆ ಮೇಯ್ತೈತಲ್ಲ, ಅದು ಕಿತ್ತಿಲ್ಲ, ಕೊಂಬು ಸರಿಗಿಲ್ಲ. ಅದು ಮರಿ ಸೈಜ್ ದೊಡ್ಡದೈತಿ. ಎಲ್ಲದ್ರಾಗ ಅದು ವೈಟ್ ಬಿಟ್ರ ಅದೇ ಮರಿ ಸೈಜ್ ಐತೆ, ಅದ ಅಂತ ಲುಕ್ ಕಾಣವಲ್ತ. ಹೌದೌದಣ್ಣ. ಇವು ಮರಿ ಸಣ್ಣ ಅದಾವ, ಲುಕ್ ಕಾಣಕತ್ತಾವ. ಎದಕ್ಕಂದ್ರ ಪಿಂಡ್ ಕಾಣ್ತಾವ. ನನ್ನ ಅನ್ಸಿಕೆ, ಇದು ಇನ್ನೊಬ್ರದ್ ಅನ್ಸಿಕೆ ಹೆಂಗೈತಿ ಗೊತ್ತಿಲ್ಲ. ನನ್ನ ಅನ್ಸಿಕೆ ಪ್ರಕಾರ ಮರಿ ಲುಕ್ ಕಾಣ್ತಾವು. ನಾಳೆ ನಾವ್ ಮಾರ್ಕೆಟಿಗೆ ಹೋದ್ರ ಮರಿ ಬೇಸ್ ಬಲ್ಕಂದಿದ್ ಮರಿ ಐತಪ್ಪ, ಕೊಂಬು ನೋಡಿದ್ರ ಗೊತ್ತಾಗ್ತ ಅನ್ಕಂತಾರ ಅನ್ನೋ ಲೆಕ್ಕಕ್ಕೆ ನಾನು ಕೊಂಬು ಅಂದ್ರೆ ಸ್ವಲ್ಪ ಚೆನ್ನಾಗಿ ಬೆಲೆ ಇರುತ್ತಂತ ನನ್ನ ಅನ್ಸಿಕೆ. ಬೇರೆಯವ್ರದ್ದು ಹೆಂಗೈತೆ ಗೊತ್ತಿಲ್ಲ ನನಗ, ನನ್ನ ಅನ್ಸಿಕೆ. ಯಾಕಂದ್ರೆ ಇದು ಡಿಫ್ರೆಂಟ್ ಕಾಣುತ್ತ ನೋಡೋಣ. ಇದು ಕಿತ್ತಿಲ್ಲ ಅಣ್ಣ ಕೊಂಬಿದ? ಅದು ಕಿತ್ತಿಲ್ಲ ಅಣ್ಣ. ಇದು ಯಾವ ತರ ಕಾಣುತ್ತ? ಇದು ಪಕ್ಕದಲ್ಲಿ ಅಷ್ಟೇ ಅಣ್ಣ. ಅದಂದ್ರೆ ಇನ್ನ ಸಣ್ಣದ ಕಾಣುತ್ತ. ಇದು ನೋಡೋಣ ಲುಕ್ ಒಂದೇ ಬ್ಯಾಚ್ ಮರಿ, ಹಂಗಾಗಿ ತಂದಿನಿ. ಅದು ಕೊಂಬು ಕಿತ್ಬೇಕ ಏನ್ ಕಾರಣ ಅಂದ್ರೆ ನನಗ ಫೈಟರ್ ಬರ್ತಾವಲ್ಲ, ಟೈಗರಿನ್ ಕಾಳಗ್ ಯೂಸ್ ಮಾಡ್ತಾರ, ಅಂತವೆಲ್ಲ ಜಾಸ್ತಿ ಹುಚ್ಚ ನನಗ. ಈ ವೈಟ್ ಮರಿ ಇದ ಫಸ್ಟ್ ಅಂದ್ರೆ ನಾನು ಯಾವಾಗ ಮಾಡಿಲ್ಲ. ನೋಡ್ತಿದ್ದೆ ಯೂಟ್ಯೂಬ್ ನಾಗ, ಇನ್ಸ್ಟಾಗ್ರಾಮ್ ನಾಗ ನೋಡಿನಿ. ಆಮೇಲೆ ಟೈಗರಿನ್ ಕಾಳಗದಲ್ಲಿ ಎಲ್ಲ ನೋಡಿನಿ. ನನಗೂ ಸಾಕ್ಬೇಕಂತ ಮನಸ್ನಾಗ ಬಂತು. ನಮ್ ಫ್ರೆಂಡ್ ಕೇಳಿದಾಗ ನನಗೆ ಒಂದು ವೈಟ್ ಮರಿ ಕೊಡಿಸಿದ್ದ. ಅಂದ್ರೆ ಇನ್ನ ಹಾಕಿಲ್ಲ, ನೆಕ್ಸ್ಟ್ ಬ್ಯಾಚ್ ಮಾಡ್ಬೇಕು ಅನ್ಕೊಂಡಿನಿ. ಬ್ಲಾಕ್ ಮರಿ ಅಲ್ಲ, ಈ ವೈಟ್ ಮರಿ ಕೊಡಿಸಿದ್ದ. ಅವನಿಗೆ ಕೊಂಬು ಕಿತ್ತಿದ್ದ, ಅವನ ಬಂದ್ ಕೊಂಬು ಕಿತ್ತಿದ ಮ್ಯಾಗ ಫಸ್ಟಿಗೆ ಕೊಂಬು ಕಿತ್ತಿದ ಮ್ಯಾಗ ಡಿಫ್ರೆಂಟ್ ಬಾರಿ ಲುಕ್ ಕಾಣಕೈತಿ ಮರಿ. ಹಂಗಾಗಿ ಅಷ್ಟಕ್ಕ ನಾನೇ ಕೊಂಬು ಕಿತ್ತೀನಿ.
ಇದು ನಿಮ್ಗೆ ಎಷ್ಟು ಬಿತ್ತಣಿ ಬಿಳೆ ಮರಿ ಅಣ್ಣ ಅದು 7,000 ಬಿದ್ದೈತಿ ಮರಿ ಇದ್ದಾಗ. ಚೆನ್ನಾಗೈತೆ ಅಣ್ಣ. ಅಂದ್ರ ನಮ್ ಫಸ್ಟ್ ಟೈಮ್ ಅಲ್ಲ, ಅನುಭವ ಇಲ್ಲ ಏನಿಲ್ಲ, ಸುಮ್ ಟೆಂಪರರಿ ಕಳಗಕ್ಕಂತಲ್ಲ, ನಾನು ಇಷ್ಟ ಪ್ರಕಾರ ಅದು ನಾನು ಸಾಕಾಕೈತೀನಿ. ಅಂದ್ರೆ ನಿಮ್ಗ ಒಂಥರ ಖುಷಿ ಖುಷಿ ಅದು ನನಗೆ ಒಂಥರ ಪ್ರೈವೇಟ್ ಸಾಕಾಕೈತೀನಿ. ನೆಕ್ಸ್ಟ್ ಬ್ಯಾಚ್ ಏನೈತಲ್ಲ 10 ಫೈಟರ್ ಹಾಕ್ಬೇಕು ಅನ್ಕೊಂಡಿ. ಈ ಬ್ಯಾಚ್ ತಗೊಂಡ್ಮೇಲೆ ಮರಿ ಇನ್ನ ಜಾಸ್ತಿ ಮಾಡ್ತೀವಿ. ಈಗ ಅನುಭವ ಸಂಬಂಧ 25 ಮರಿ ತಂದಿದ್ವಿ. ಈಗ ನನ್ನ ಲೆಕ್ಕಕ್ಕೆ ನನಗೆ ಅನುಭವ ಆಗೈತಿ. ಈಗ ಮೆಡಿಸಿನ್ ಇಂದ ಬಂತು, ಏನ್ ಕೊಡ್ಬೇಕು ಏನೆಲ್ಲ ನನಗೆ ಅನುಭವ ಆಗೈತಿ. ಈ ಸ್ವಲ್ಪ ಪ್ರಮಾಣದಿಂದ ಜಾಸ್ತಿ ಮಾಡ್ಬೇಕಂತೇಳಿ 25 ತಂದಿದ್ವಿ. ನೆಕ್ಸ್ಟ್ ಬ್ಯಾಚ್ ಏನೈತಿ ಇದೇ ಸೆಡ್ ನ ಡಬಲ್ ಮಾಡ್ಕೊಂಡ್ ಇನ್ನೊಂದ್ ಸ್ವಲ್ಪ ಡಬಲ್ ಮಾಡ್ಕೊಂಡ್ ಈಗ ಇದೇ ಸೆಡ್ ಏನೈತಲ್ಲ ಇದನ್ನ ಆ ಕಡೆ ಬಗ್ಸಂದ್ ಇನ್ನೊಂದ್ 4 ಕಡೆ ಹಾಕಿ ಇದ್ರಾಗ ನಾ 50 ಮರಿ ಮಾಡ್ತೀನಿ. 50 ಅಂದ್ರೆ 40 ಕೆಂಗುರಿ, 10 ಫೈಟರ್ ಬ್ಲಾಕ್ ಬರ್ತಲ್ಲ ಅವನ್ ಮಾಡ್ಬೇಕಂತ. ಕೆಂಗೂರಿ ಇವು ಯಾವ ಸಂತೆ ಸಿಗ್ತಾವಣ್ಣ ನಿಮ್ಗ? ಅಣ್ಣ ಕೆಂಗೂರಿ ಇವು ಬಂದು ಮುದ್ಗಲ್ ಸಂತಿ, ನಮ್ ಲೋಕಲ್ ಅಂದ್ರ ಇಲ್ಲಿ ಸಮೀಪ ಇರೋದು ಮುದ್ಗಲ್ ಸಂತಿ, ಸಿಂಧನೂರ್ ಸಂತಿ ನಾವು, ಆಮೇಲೆ ಕುಕ್ಕನಪಳ್ಳಿ ಹೋಗ್ತಾರ. ನಮಗ್ ಲೋಕಲ್ ಅಂದ್ರ ನಮ್ಗೆ ಈಗ ಟ್ರಾನ್ಸ್ಪೋರ್ಟ್ ನೋಡ್ಕೋಬೇಕು. ಈಗ ಮಾರ್ಕೆಟ್ ಹೆಂಗೈತಿ ಅಂದ್ರೆ ಈಗ ಹೋಗ ವ್ಯಾಪಾರ ನೀವು ಹಾಲ್ ಕುಡಿಯೋ ಮರಿ ಸಾಕ ಮರಿ ಏನಂತ ತಗೋಬೇಕಂದ್ರೆ ನಿಮ್ಗೆ 9,000, 8,000, 10,000 ಹೇಳಕೈತಾರ. ಈಗ ಪ್ರೆಸೆಂಟ್ ನೀವು ಮಾರ್ಕೆಟಿಗೆ ಹೋದ್ರೆ ರೇಟ್ ಜಗ್ಗಿ ಅದಾವ. ಈಗ ನಾವು ಇಲ್ಲಿ ಆದ್ರೆ ಅದೇ ರೇಟ್, ಅಲ್ಲಿ ಆದ್ರೆ ಅದೇ ರೇಟ್, ಅದ ಒಂದ್ 400-500 ರೂಪಾಯಿ ಡಿಫ್ರೆಂಟ್ ಆಗ್ತ. ಇಲ್ಲಿ ಬಿಟ್ಟು ನಾವು ಲಾಂಗ್ ಹೋದ್ರೆ ಗಾಡಿ ಬಡಿಗಿನ ಜಾಸ್ತಿ ಆಗ್ಬಿಡುತ್ತೆ. ಈಗ ಮಿನಿಮಮ್ ಒಂದ್ ಗಾಡಿ 30 ಮರಿ ಹಾಕ್ತಿವಿ ನಾವು. ಈಗ ನಾವು ಸಿನ್ನೂರಿಗೆ ಹೋಗಿ ಈ ಊರಿಗೆ ನಾನು ಮೆದಿಕ್ನಳ್ಳಿ ತರ್ಬೇಕಂದ್ರ 1,500 ರೂಪಾಯಿ ಬಾಡಿಗೆ. 30 ಮರಿಗೆ ಅಂದ್ರೆ ಅಲ್ಲಿ 50-50 ರೂಪಾಯಿ ಬಾಡಿಗೆ ಬತ್ತ. ಹಂಗ್ ಮತ್ ನಾವ್ ದೂರ್ಲೆಸ್ ತರ್ಬೇಕಂದ್ರೆ ಬಾಡಿಗೆನ ಜಾಸ್ತಿ ಆಗ್ಬಿಡುತ್ತ ಅನ್ನೋ ಲೆಕ್ಕಕ್ಕ ನಾವ್ ಲೋಕಲ್ ಹುಡುಕ್ತೇವಣ. ಆ ಲೋಕಲ್ ಹುಡುಕಕ್ಕೇನ ಇಲ್ಲಿ ನಮ್ಮ ಸುತ್ತಮುತ್ತ ಕುರಿಗಾಯ ಇರ್ತಲ್ಲ, ಡೈರೆಕ್ಟ್ ಹೋಗಿ ಕೇಸಿ ತಗೋನೋದನ್ನು ಒಳ್ಳೇದು. ಕುರಿಗಾರ ಈ ಅದನ್ನು ಒಳ್ಳೇದ. ಈ ತರದ ಮರಿ ಯಾವ ಸಂತೆ ಸಿಗ್ತಾವಣ್ಣ? ಅಣ್ಣ ಇದು ಅಮೀನ್ಗಢದ ತಂದಿನ ನಾನು. ನಮಗ್ ಫೈಟರ್ ಅನ್ನಲ್ಲ, ಫೈಟರ್ ಅಂದ್ರೆ ನಮ್ ಮುದ್ಗಲ್ ಸಂತಿ, ಸಿನ್ನೂರ್ ಸಂತಿ ಬರಲ್ಲ, ಕಡಿಮೆ. ಅಮೀನ್ಗಢದಾಗ ಫುಲ್ ಇರ್ತ, ನಾನು ಅಮೀನ್ಗಢದಾಗ ತಂದಿನ. ಅಂದ್ರೆ ಅಣ್ಣ ಇವಾಗ ಕೆಲವೊಬ್ರು ಶೆಡ್ ಎಲ್ಲ ಒಂಥರ ಹೈಟೆಕ್ ತರ ಆತರ ಮಾಡ್ತಾರ. ನಿಮ್ಗೆ ಒಂಥರ ಸಿಂಪಲ್ ಆಗಿದೆ ಅಣ್ಣ. ಶೆಡ್ ಬಗ್ಗೆ ಅಣ್ಣ ಸ್ವಲ್ಪ ಯಾವ ರೀತಿ ಖರ್ಚು ಮಾಡಿದ್ರಿ ಏನು? ಸರಿ ಅಣ್ಣ, ಶೆಡ್ಡಿನ ಬಗ್ಗೆ ಹೇಳ್ಬೇಕಂದ್ರ ಹೈಟೆಕ್ ಶೆಡ್ ಈಗೆಲ್ಲ ದುಡ್ಡು ವೇಸ್ಟ್ ಅನ್ಸತ್ ನನಗೆ. ಈಗ ಮಿನಿಮಮ್ ಇದು ಏನ್ ನೀವು ಹೈಟೆಕ್ ಶೆಡ್ ನಾಗ ಇಟ್ರು ಅದೇ ಫೀಡಿಂಗ್ ತಗೋಣತ್ತ, ಅದೇ ಗ್ರೋತ್ ಬರ್ತ. ಈ ಸೆಡ್ ನಾಗ ಇಟ್ರು ಅದೇ ಫೀಡಿಂಗ್, ಅದೇ ಗ್ರೋತ್ ಬರ್ತ. ಈಗ ಅಂತ ಶೆಡ್ಡಿಗೆ ಬಂಡವಾಳ ಹಾಕಿ ಈಗ ಒಂದು ಇದೇ ಶೆಡ್ ಕಟ್ಸ್ಬೇಕಂದ್ರೆ ನಮಗ್ ಒಂದ್ 40,000 ಬಂದೈತಿ ಖರ್ಚು. ಹೈಟೆಕ್ ಶೆಡ್ ಅಂದ್ರೆ ಈಗ ಎಲ್ಲ ಮತ್ತೆ ಲಕ್ಷಗಟ್ಲೆ ಹೋಗತ್ತೆ. ಮಿನಿಮಮ್ ನಾವು ಡಬಲ್ ಫ್ಲೋರ್ ಅವ್ ಮಾಡ್ಕೋಬೇಕಂದ್ರ 10 ಲಕ್ಷ 15 ಲಕ್ಷ ಖರ್ಚಾಗ್ತದೆ. ನಾವ್ ಮಿನಿಮಮ್ 100 ಮರಿ ಹಾಕ್ಬೋದು, 150 ಮರಿ ಹಾಕ್ಬೋದು. ಆ ಶೆಡ್ಡಿನ ದುಡ್ಡು ಯಾವಾಗ ತಕೋಬೇಕು ನಾವು? ಆ ಕಾರಣಕ್ಕೆ ನಾನು ಶೆಡ್ಡಿನ ಮ್ಯಾಗ ಏನು ಇದು ಕೊಟ್ಟಿಲ್ಲ ಅಣ್ಣ. ನಮ್ಮ ಇದಕ್ಕ ಸೆಟ್ ಆಗಿಲ್ಲ ಅಂತಂದೇಳಿ ನಾರ್ಮಲ್ ಇದು ಒಂದ್ ಸ್ವಲ್ಪ ಹೈಟ್ ಮಾಡ್ಸಿನಿ. ಹೈಟ್ ಎದಕ್ ಮಾಡ್ಸಿನ ಅಂದ್ರೆ ನಮ್ ನಾಳೆ ಬೇಸಿಗೆ ಬರ್ತಾ, ಬೇಸಿಗೆ ಜಳ ತಟ್ಟಬಾರ್ದು, ಒಂದ್ ಸ್ವಲ್ಪ ಹೈಟ್ ಇದ್ರೆ ಒಂದ್ ಸ್ವಲ್ಪ ಗಾಳಿ ಕವರ್ ಆಗತ್ತೆ ಅಂತ ಹೇಳಿ ಹೈಟ್ ಮಾಡ್ಸಿನಿ. ಇದು ಫಸ್ಟ್ ಮಾಡ್ಸಿದ್ದು. ಇದಾದ್ಮೇಲೆ ನಾನೇ ಮಾಡ್ಸ್ಬೇಕಂತೇಳಿ ಇನ್ನೊಂದ್ ಸೆಡ್ ನಾನೇ ಮಾಡ್ಕೊಂಡಿನಿ. ನಾವು ದುಡ್ಡು ಕೊಟ್ಟು ಹಾಕ್ಸೋದಕ್ಕಿನ ನಾವ್ ಮಾಡ್ಕೊಂಡ್ರೆ ಅದಕ್ಕ ಬಾಳ್ ಡಿಫ್ರೆಂಟ್ ಐತಣ. ಕೋಲ್ಡ್ ಇರ್ತದ. ಈಗ ಇನ್ನೊಂದ್ ಸೆಡ್ ಅನ್ನು ತೋರಿಸ್ತಾನ ಮುಂದೆ. ಈಗ ಇನ್ನೊಂದ್ ಸ್ವಲ್ಪ ವಿಡಿಯೋದಾಗ ಇದು ಮುಗಿಸಿದ್ಮೇಲೆ ತೋರ್ಸ್ನ. ಇದಿನ್ನ ಕಾವಾಗತ್ತ, ಆ ಸೆಡ್ ಕಾವಾಗಲ್ಲ. ನಾವು ದುಡ್ಡು ಏನನ್ ಜಾಸ್ತಿ ಖರ್ಚಾಗ್ಬಾರ್ದು ಅಂದ್ರೆ ನಾರ್ಮಲ್ ಸೆಡ್ ಮಾಡ್ಕೋಬಹುದು. ಸುತ್ತ ಕಟ್ಟಿ ಹಾಕಿ ಮೇಯ್ತಿರ್ತಾನ, ನೀವು ಬುಟ್ಟು ಮೇಯ್ಸೋ ಪರ್ಪಸ್ ಏನ? ಕರೆಕ್ಟ್ ಅಣ್ಣ. ಈಗ ಕಟ್ಟಿ ಹಾಕಿ ಮೇಯ್ತಾರ. ಕಟ್ಟಿ ಹಾಕಿದ್ರೆ ಖರ್ಚು ಜಾಸ್ತಿ ಐತಿ. ಈಗ ನಾರ್ಮಲ್ ಅವು ಇರ್ದಾಡ್ತಾವ ಅಂತ ಹೇಳಿ ಕಟ್ತಾರ. ಹೌದಣ್ಣ. ದೊಡ್ಡವಾದಂಗಲ್ಲ ಇರ್ದಾಡ್ತಾವ ಅಂತ ಕಟ್ತಾರ. ಇವನು ಇರ್ದಾಡ್ತಾವ ಅಂದ್ರ ಈಗ ಇರ್ದಾಡಿ ಒಂದ್ 5 ನಿಮಿಷದಾಗ ಸುಮ್ನೆ ಬಿಡ್ತಾವ. ಹಂಗಾಗಿ ಅದ್ ಖರ್ಚನ ಅಷ್ಟ್ ಮಾಡ್ಬಾರ್ದ ಅಂತೇಳಿ ನಾರ್ಮಲ್ ಈಗ ಒಂದೊಂದ್ ಕಟ್ಟಿ ಹಾಕಿದ್ರೆ ಅದ್ ಹಗ್ಗನು ಬಂತು. ಮತ್ತೆ ಅದಕ್ಕೊಂದ್ ಮೇಯಕ್ ಒಂದ್ ಏನೋ ಗ್ವಾದ್ಲಿ ಮಾಡ್ಕೋಬೇಕು. ಗ್ವಾದ್ಲಿ ಇಲ್ಲ ಒಂದ್ ಟ್ರೈ ಕಟ್ಬೇಕು. ಅಂದ್ರೆ ಫ್ರೀ ಆಗಿ ಓಡಾಡಿದ್ರೆ ಒಂದ್ ಸ್ವಲ್ಪ ಚಲೋ ಇರ್ತಾವ. ಮತ್ತೆ ಅದೆಲ್ಲ ಕಟ್ಟಿ ಮಾಡಿದ್ರೆ ಅದು ಇನ್ನೊಂದ್ ಸ್ವಲ್ಪ ರ್ಯಾಶ್ ಆಗತ್ತಾವ. ಅಂದ್ರ ಓಡಾಡೋದ್ ನಾವ್ ಕಟ್ಟಿದ್ವಿ ಅಂದ್ರೆ ಅದು ಕಾಲ್ ಇಡ್ತಾವ ಅಂತ ಹೇಳಿ ಇನ್ನೊಂದ್ ಸ್ವಲ್ಪ ಎಗರಿ ಬಿಡ್ತಾವ. ಈಗ ನಾವು ಪರ್ಮನೆಂಟ್ ಈಗ ಕಾಮನ್ ಆಗಿ ನ್ಯಾಚುರಲ್ ಆಗಿ ಬಿಟ್ಬಿಟ್ರೆ ನಾರ್ಮಲ್ ಆಗಿ ಇರ್ತಾವ. ಇವಾಗ ಏಕ ಕಟ್ಟಿರೋ ಮರಿ ಒಂದ್ ಹತ್ತಿ ಬಿಟ್ಬಿಟ್ರೆ ಅದಕ್ಕೊಂಥರ ಅಂದ್ರೆ ಇವೆಲ್ಲ ಅಭ್ಯಾಸ ಆಗ್ಬಿಟ್ಟಾವ. ಮಾಮೂಲಿಯಾಗಿ ಇರ್ತಾವ, ನಾರ್ಮಲ್ ಆಗಿ ಅಡ್ಡಾಡ್ಕಂತ ಏನ್ ಕಿರಿಕಿರಿ ಯಾವ ಇರ್ದಾಡಲ್ಲ. ಇದ ಒಂದ್ ಸ್ವಲ್ಪ ಬಿಳದ ಎಲ್ಲದಕ್ ಗೊತ್ತಾವ. ಅದು ಬಿಟ್ರೆ ಒಂದ್ 2 ಇರ್ದಾಡ್ಕೊಂತ ಇರ್ತಾವ. ನಾವು ಬಿಡಿಸೋದ್ರಾಗ ಸುಮ್ನೆ ಇರ್ತಾವ, ಇಲ್ಲ ಅಷ್ಟ ಕಾಮನ್ ಮಕ್ಕೊಂಬಿಡ್ತಾವ. ಅಂದ್ರೆ ಈ ನಿಮ್ ಮುಂದಿನ ಕನಸು ಏನಣ್ಣ? ಈ ಮರಿ ಒಳಗ ನಾ ಯಾವ ರೀತಿ ಮಾಡ್ಬೇಕಂತ ಮುಂದಿನ ಕನಸು? ನೆಕ್ಸ್ಟ್ ಅಂದ್ರ ಈಗ ಹೇಳಿದ್ನಲ್ಲ ನಾನು, ನೆಕ್ಸ್ಟ್ ಇದನ್ನ ಇಂಪ್ರೂವ್ ಮಾಡ್ಕೊಂಡ್ ಮಾಡ್ತೀರಾ? ಇಂಪ್ರೂವ್ ಮಾಡ್ಕೊಂಡ್ ಈ ಬ್ಯಾಚ್ ತೆಗೆದ್ಮೇಲೆ ನೆಕ್ಸ್ಟ್ ಬ್ಯಾಚ್ ಒಂದ್ 50 ಹಾಕ್ನ. 50 ಹಾಕ್ಯಂಡ್ ಅಲ್ಲಿಂದ ಒಂದು ಈಗ ನಾವ್ ಇದ ಫಸ್ಟ್ ಮಾಡಿದ ಕಾರಣ ಅಲ್ಲಣ್ಣ. ಅದಕ್ಕಾಗಿ ಇನ್ನು ಒತ್ತ ಜಾಸ್ತಿ ಮಾಡಮ್. ಒಂದೇ ಸಲ ತಗೋಬಾರ್ದು ಅಂತೇಳಿ ನೆಕ್ಸ್ಟ್ ಒತ್ತ ಈಗ 50 ಮಾಡ್ತೀನಿ. ನನಗ್ ಚಲೋ ಅನ್ಸಂಗ್ ನೆಕ್ಸ್ಟ್ ಇನ್ನೊಂದ್ 10 ಜಾಸ್ತಿ ಮಾಡ್ತೀನಿ. ಈಗ ನೆಕ್ಸ್ಟ್ ಹಾಕಿದ್ರೆ ಎಷ್ಟು ಹಾಕೊಂತೀರಿ ಅಣ್ಣ? ನೆಕ್ಸ್ಟ್ 50 ಅಣ್ಣ. 50 ಹಾಕ್ಸ್ತೀನಿ. 40 ತೆಂಗುರಿ ಇದೇ ಶೆಡ್ ಆಗ ಇದೇ ಸೆಡ್ ಒಂದ್ ಸ್ವಲ್ಪ ಇಂಪ್ರೂವ್ ಮಾಡ್ಕೊಂಡ್ ಅಂದ್ರ ಸೈಜ್ ಚೇಂಜ್ ಮಾಡ್ಕೊಂಡ್. ಈಗ ಈ ಸೆಡ್ ಏನ್ ಈ ಕಡೆ ಡೌನ್ ಐತಣ್ಣ, ಈ ಕಡೆ ಬಗಲ್ಲ. ಇದ ಸೇಮ್ ಆ ಕಡೆ ಇದೇ ಕಂಬಕ್ಕ ಮತ್ತೆ ಆ ಕಡೆ ಒಂದ್ ಸ್ವಲ್ಪ ಮಾಡ್ಕೊಂಡ್ರ
ಈ 20 ಮರಿ ಇಡೋದು ಇದು ನಡ್ಕಲ್ ತೆಗೆದು ಬಿಡ್ತ ಅವಾಗ ಮತ್ತೆ ಅದೆಲ್ಲ ಜಾಗ ದೊಡ್ಡದತ್ತ ಇನ್ನೊಂದ್ ಸ್ವಲ್ಪ ದೊಡ್ಡದ್ ಮಾಡ್ಕೊಂಡ್ ಇದ್ರಾಗ ಮಾಡ್ಕೊಂಡ್. ಸರಿ ಒಳ್ಳೇದಣ್ಣ. ಅಂದ್ರೆ ನಿಮ್ಮ ಈಗ ಬೆಂಬಲಕ್ಕೆ ಯಾರ್ಯಾರಣ್ಣ? ಈಗ ನೀವ್ ಒಬ್ರೇ ಮಾಡ್ತೀರಣ್ಣ? ನಿಮ್ಮ ಇದಕ್ಕಿಲ್ಲ, ನನ್ನ ತಮ್ಮ ಒಬ್ಬನ ಅದಾನೆ. ನಮ್ ತಮ್ಮ ಒಬ್ಬನ ಅದ, ನಾನ್ ಇಬ್ರೆ, ಮತ್ತೆ ಯಾರೆಲ್ಲ ಇಬ್ರೇ ಮಾಡ್ತೀವಿ. ಈಗ ಏನ್ ಈ ತೋಟದಾಗ ಏನ್ ಅದಾವಲ್ಲ ನಮ್ ಎಲ್ಲಾ ಕಾರ್ಯಕ್ರಮ ನಾವು ಬೆಳಿಗ್ಗೆ ನನ್ ತಮ್ಮ ನಾನು ಇಬ್ರೆ, ಅದು ಬಿಟ್ರೆ ಯಾರು ಬರಂಗಲ್ಲ, ಯಾರು ಮಾಡಲ್ಲ. ಕೃಷಿ ಒಳಗ ಆಸಕ್ತಿ ತೋರ್ಸೋದ್ ನಿಮ್ಮ ವಯಸ್ಸಿನಾರ ಕೃಷಿ ಒಳಗ ಆಸಕ್ತಿ ತೋರ್ಸಿದ್ರೆ ಇನ್ನು ಕೃಷಿ ಬೆಳವಣಿಗೆನ ಚೆನ್ನಾಗಿ. ಈಗ ಆಸಕ್ತಿ ಇರ್ಬೇಕಣ್ಣ, ಈಗ ಮಾಡಿದ್ರ ಬರ್ತಾ, ಮಾಡಿಲ್ಲ ಅಂದ್ರೆ ಏನ್ ಬರಲ್ಲ. ನಾವ್ ಇನ್ನೊಬ್ರ ಕೈಗೆ ಹೋಗಿ ಕೆಲಸ ಮಾಡಿ ಅವ್ರ ಕೈಗೆ ಒಂದ್ ಮಾತು ಹಂಚಂದ್ ಇರೋದಕ್ಕೆನ ಇಲ್ಲಿ ಯಾರು ಅನರ್ಹರಲ್ಲ. ಲಾಸ್ ಆದ್ರೆ ನಂದಾಗ ಇರ್ತ, ಲಾಭ ಆದ್ರೆ ನಂದ ಇರ್ತ. ಲಾಸ್ ಆಗ್ಲಾರ್ದಂಗ ನಾನ್ ನೋಡ್ಕೊಂಡ್ರೆ ಚೆನ್ನಾಗಿ ಲಾಭ ಹೊಂದಿರ್ತ. ನಾನ್ ಎಷ್ಟು ಚೆನ್ನಾಗಿ ಅದ್ ನೋಡ್ಕೊಂಡ್ ಅದ್ ನನಗೆ ಅಷ್ಟು ಚೆನ್ನಾಗಿ ನೋಡ್ತೇನೆ. ನಾನು ಇನ್ನೊಬ್ರ ಕೈಗೆ ಹೋಗಿ ಕೆಲಸ ಮಾಡೋದಕ್ಕೆನ ಡಬಲ್ ಕೊಡ್ತ ನನಗ. ಅಂದ್ರೆ ಈ ಕೆಲಸ ನಿಮ್ಗೆ ಖುಷಿ ಕೊಡತ್ತಂದ್ರೆ ನೀವು ಖಂಡಿತ 100% ಖುಷಿ ಐತಣ್ಣ ಈ ಕೆಲ್ಸದಾಗ. ಯಾಕಂದ್ರೆ ಈಗ ನಿಮ್ಗೆ ನಾವ್ ಹೊರಗ್ ಹೋದ್ರೂ ಈಗಿನ ಜನರೇಷನ್ ನೀವು ಹೋದ್ರ ಮಿನಿಮಮ್ ಬೆಂಗಳೂರು 15,000 ಕೊಡ್ಬೋದು, 20,000 ಕೊಡ್ಬೋದ. ಈಗ 20 ಮರಿ ಅದಾವ ಅನ್ಕಣ, 21 ಮರಿ ತಿಂಗಳಿಗೆ ಒಂದ್ ಮರಿಗೆ 1,000 ಕೊಡ್ಲಿ ತಿಂಗಳಿಗೆ. 20 ಮರಿಗೆ 20,000. ಇದೊಂದ್ ಬ್ಯಾಚ್ ಹೊಲ್ದಾಗ ಬಂದ್ರ ಈಗ ನಿಂತು ಬಿಟ್ಟಿ ಹೊಲಕ್ಕ. ನಾವ್ ಹೊಲ್ದಾಗ ಬಂದ್ರ ಇದೊಂದ್ ಬ್ಯಾಚ್ ಆಕಳ, ಕೋಳಿ, ನಾಯಿ, ಈಗ ಮತ್ತೆ ಹೊಲ್ದಾಗ ಬೆಳಿ. ನಾವ್ ಹೊರಗ್ ಹೋಗೋದೇ ಬೇಕಾಗಲ್ಲ, ನಾವ್ ಇಲ್ಲೇ ಸಂಪಾದನೆ ಮಾಡ್ಬೋದು. ಈಗ ಹೊರಗ್ ಹೋದ್ರೆ ಸುಮ್ ಇನ್ನೊಬ್ರ ಕೈಗೆ ಅವ್ರು ಅಂದಿದ್ ಹಂಚಂದು ಅವೆಲ್ಲ ಅಲ್ಲಿ ಹೋದ್ಮ್ಯಾಗ ಅವ್ರು ಹೇಳಿ ಕೇಳ್ಬೇಕಣ್ಣ. ಇಲ್ಲಿ ಅರ್ಧ ತಾಸು ಕುಂತ್ರೆ ನಮ್ ಕೇಳಾರಲ್ಲ. ಒಳ್ಳೇದು ಒಳ್ಳೇದು. ಆ ಕಾರಣಕ್ಕ ನಾವ ಸ್ವಂತ ಮಾಡ್ಬೇಕಂತೇಳಿ ಮಾಡಿನಣ್ಣ. ಒಳ್ಳೇದಣ್ಣ. ಇನ್ನು ಮುಂದೆ ನಿಮ್ಗೆ ಯಾವ್ದ ತೋರ್ಸ್ಕೊಂತ ಹೋಗಂಬ ಅಣ್ಣ. ಆಯ್ತಣ್ಣ.